ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಗೆ ಸ್ವಾಗತ. ಇವತ್ತು ಒಂದು ಲಕ್ಷ್ಮೀ ಕಾಸ್ನಲ್ಲಿ ಒಂದು ಡಿಫ್ರೆಂಟ್ ಆದ ಒಂದು ಡಿಸೈನ್ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಮೆಟೀರಿಯಲ್ಸು ಈ ಥರ ಲಕ್ಷ್ಮೀ ಕಾಸು, ಆಮೇಲೆ ಈ ಥರ ನಿಮಗೆ ಅಂಗಡೀಲಿ ಕುಂದನ್ಸ್ ಅಂತ ಕೇಳಬೇಕು, ಗೊತ್ತಾಯ್ತಾ? ಇದು ಹಿಂದೆ ಬ್ಲ್ಯಾಕ್ ಇದೆ, ಸೊ ಅದು ಸ್ಟಿಕ್ ಆಗುತ್ತೆ ನಿಮಗೆ. ಅವನು ಮಾಮೂಲಿ ನೋಡಿ ಈ ಥರದ್ದೆಲ್ಲ ಕೊಟ್ಬಿಟ್ರೆ ಇದು ಸ್ವಲ್ಪ ಕಷ್ಟ ಇದು. ಸೊ ಕುಂದನ್ಸಲ್ಲಿ ಸ್ಟಿಕ್ ಆಗುವಂಥದ್ದು ಕೇಳ್ರಿ, ಕೊಡ್ತಾರೆ. ಸೊ ಲಕ್ಷ್ಮೀ ಕಾಸು ಮತ್ತು ಇದನ್ನು ಕುಂದನ್ಸ್ ಇಟ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಲಕ್ಷ್ಮೀ ಕಾಸಲ್ಲಿ ಎರಡು ಥರ ಇದೆ ಅಲ್ವಾ? ಸೊ ಇದು ಫ್ರಂಟು, ಇದು ಬ್ಯಾಕು. ಸೊ ನೋಡಿಕೊಂಡು ನೀವು ಬ್ಯಾಕ್ ಸೈಡು ಅಂಟಿಸ್ಕೊಳ್ಳಿ. ಸೊ ಯಾಕಂದರೆ ಫ್ರಂಟು ಚೆನ್ನಾಗಿರುತ್ತೆ. ಇಲ್ಲ ನಿಮಗದು ಫ್ರಂಟು ಅಂಟಿಸ್ಕೋಬೋದು, ನಾವು ಅಂಟಿಸ್ಕೋಬೇಕು ಅಂದರೆ ಫ್ರಂಟು ಇದೇ ಥರನೇ ಮಾಡ್ಕೊಳ್ಳಿ, ಬೋತ್ ದ ಸೈಡ್ಸ್. ಈ ಥರ ಗಮ್ ಹಾಕ್ಕೊಂಬಿಡೋಣ ಫಸ್ಟು. ಆಮೇಲೆ ಅಂದರೆ ಇದು ಸ್ವಲ್ಪ ಈ ಕ್ರೋಶ ಎಲ್ಲ ಬರದೇ ಇರೋರು ಅಂಥವ್ರಿಗೆ ತುಂಬ ಈಸಿ ಆಗುತ್ತೆ ಮಾಡೋಕ್ಕೆ. ಯಾಕಂದರೆ ಅವ್ರಿಗೂ ಕ್ರೋಶ ಎಷ್ಟು ಇದು ಮಾಡಿದ್ರು ಕಷ್ಟ ಅನ್ಸೋರಿಗೆ ಕಷ್ಟ ಆಗುತ್ತೆ ಇದು, ಈಸಿ ಆಗುತ್ತೆ ಇದು. ನೋಡಿ ಈ ಥರ ಸುತ್ತ ಇಟ್ಕೊಂಡು ಹೋಗ್ಬೇಕು. ನೀಟಾಗಿ ಅಸೆಂಬಲ್ ಮಾಡ್ಕೋಬೇಕು. ಇನ್ನೊಂದು ಹಿಡಿಯುತ್ತೆ. ಈ ಥರ ಕಾಸು ಮೇಲೆ ಅಂದರೆ ಇನ್ನೊಂದು ಸೈಡ್ ನೀವು ಅಂಟಿಸ್ಕೋಬೇಕು ಅಂದರೆ ಸ್ವಲ್ಪ ಇದು ಒಣಗಬೇಕು. ಯಾಕಂದರೆ ಇವಾಗ ಮುಟ್ಟಿದ್ರೆ ಇದು ಅಂಟಿರಲ್ಲ, ಸೊ ಬೀಳೋ ಚಾನ್ಸಸ್ ಇರುತ್ತೆ. ಒಂದು 2-3 ನಿಮಿಷ ಬಿಟ್ಟು ತಿರ್ಗಾನು ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಣಗಿರುತ್ತದು. ಸ್ವಲ್ಪ ಇದು ಅರೇಂಜ್ ಮಾಡ್ಕೊಳ್ಳೋದು ಟೈಮ್ ತಗೊಳುತ್ತೆ ನಿಮಗೆ. ಆಮೇಲೆ ಸ್ಟಿಚಿಂಗ್ ಎಲ್ಲ ತುಂಬ ಈಸಿ. ಸೊ ಈ ಥರ ಅರೇಂಜ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಮಧ್ಯೆ ಏನಾದರೂ ಸ್ಟಿಕ್ ಮಾಡ್ಬೋದು, ಮಾಡದೇನೂ ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಸ್ಟಿಕ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅಗೇನ್ ಕುಂದನ್ಸೆ ಅಂಟಿಸ್ಬೋದು ನೀವು, ಬಟ್ ಎಲ್ಲ ಬರೀ ಕುಂದನ್ಸೆ ಆಗಿಬಿಡುತ್ತೆ ಅಂತ ಹೇಳಿ ಬೀಡ್ ಹಾಕೋಣ ಒಂದು. ಇದು ಕ್ರಿಸ್ಟಲ್ ಕಟ್ ಬೀಡ್ಸ್ ಅಂತ ಇರುತ್ತೆ ಗೋಲ್ಡಲ್ಲಿ. ಸೊ ಸ್ವಲ್ಪ ಕಟ್ಟಾಗಿರುತ್ತೆ, ಫಿನಿಶ್ ಇರುತ್ತೆ ಕಟ್ ಬೀಡು. 3 mm ಹಾಕ್ಕೋಬೋದು. ಇದರಲ್ಲಿ ನೀವು ಆ ಹೋಲು ಆ ಕಡೆ ಈ ಕಡೆ ಬರೋ ಹಾಗೆ ಅಂಟಿಸ್ಕೊಳ್ಳಿ ಸೆಂಟರ್ ಬೀಡನ್ನ. ಯಾಕಂದರೆ ಹೋಲ್ ಕಾಣುತ್ತೆ ಆಮೇಲೆ ನಿಮಗೆ. ಅದೇನು ನಾವು ಸ್ಟಿಚ್ ಮಾಡೋದಿಲ್ಲ ಸೆಂಟರ್ ಬೀಡನ್ನ. ಸೊ ಕ್ಲೀನಾಗಿ ಈ ಥರ ಅರೇಂಜ್ ಮಾಡ್ಕೊಳ್ಳಿ. ನ್ಯೂ ಡಿಸೈನ್ ಫ್ರೆಂಡ್ಸ್ ಇದು. ಹೇಳಿದ್ನಲ್ಲ, ಪಾಪ ಕ್ರೋಶ ಬರದೇ ಇರೋರಿಗೆ ಕಷ್ಟಪಡೋದು ಬೇಡ. ಇದು ನಿಮ್ಗೆ ಇನ್ವೆಸ್ಟ್ಮೆಂಟು ಇದೊಂದು ಕಾಸು ಒಂದು ಕವರಲ್ಲಿ ಕೊಡ್ತಾರೆ ನಮ್ಮೂರಲ್ಲಿ. ಇಲ್ಲೆಲ್ಲ 15 ರೂಪೀಸ್ ಏನೋ ತೊಗೋತಾರೆ. ಕುಂದನ್ಸು ಅಷ್ಟೇ 15 ರೂಪೀಸು. ಸೊ 30 ರೂಪಾಯಿ ಇದೆಲ್ಲ ಬಂದುಬಿಡುತ್ತೆ ನಿಮಗೆ. ಈ ಗೋಲ್ಡು ಸ್ವಲ್ಪ ಗಮ್ಮು ಅದೆಲ್ಲ ಇದ್ದರೆ ಓಕೆ, ಇಲ್ಲದಿದ್ದರೆ ಎಲ್ಲ ಸೇರಿ ಒಂದು 50 ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ.
ಸೊ ಈ ಥರ ಅರೇಂಜ್ ಮಾಡ್ಕೊಂಡ್ಮೇಲೆ ನಾನೊಂದಷ್ಟು ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಸ್ವಲ್ಪ ಒಣಗಕ್ಕೆ ಬಿಡಿ ಇದನ್ನು, ನೋಡಿರಿ, ಇಲ್ಲಾಂದರೆ ಹಿಂಗೆ ಕ್ರಂಬಲ್ ಆಗಿಬಿಡುತ್ತೆ. ಸ್ವಲ್ಪ ಇನ್ನೊಂದು 2-3 ನಿಮಿಷ ಬಿಟ್ಟು ತಿರ್ಗಾನು ಅರೇಂಜ್ ಮಾಡ್ಕೋಬೋದು. ನೋಡಿ, ನಾನೊಂದಿಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಸೂಜಿ ದಾರ ತಗೊಂಡು ಈ ಹೋಲ್, ಇದು ಫುಲ್ ಒಣಗಿದೆ ಈಗ. ನೋಡಿ, ಒಂದು ಕಡೆ ಹಿಂಗಿರುತ್ತೆ, ಒಂದು ಕಡೆ ಹಿಂಗಿರುತ್ತೆ. ಸೊ ನಿಮಗೆ ಬೋತ್ ದ ಸೈಡ್ಸ್ 2 ಕಡೆನೂ ಇರಬೇಕು ಅಂತಂದರೆ ಇಲ್ಲೂ ತಿರ್ಗಾನು ಅದೇ ಥರ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆಯಿಂದ. ಸಿಗ್ಸಾಗ್ ಆಗಿರುತ್ತಲ್ಲ, ಅಲ್ಲಿ ಕೆಳಗಡೆಯಿಂದ ನಿಮಗೆ ಡಿಸ್ಟೆನ್ಸ್ ಎಷ್ಟು ಬೇಕು ನೋಡಿಕೊಂಡು, ದೂರ ಬೇಕು ಅಂದರೆ ದೂರ, ಹತ್ತಿರ ಬೇಕು ಅಂದರೆ ಹತ್ತಿರ, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋಲಿ ಕ್ರೋಶಾಲೆ ಹೆಂಗೆ ಹಾಕೋದು, ಇದನ್ನು ಆ್ಯಡ್ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ನೀವು ಕ್ರೋಶಾನೇ ಬೇಕು ನಮಗೆ ಅಂತಂದರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಡಿಸ್ಟೆನ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಂಡು ಈ ಥರ ಆ ಜಿಗ್ಜ್ಯಾಗಿಗೆ ಹೊಲಿಬೇಕಾಗತ್ತೆ ನೀವು. ಜಿಗ್ಜ್ಯಾಗು ಹೋಲ್ಗೆ, ಕಾಸಿನ ಹೋಲ್ಗೆ ಹೊಲಿದ್ಬಿಟ್ಟು ನೀವು ಅಲ್ಲೇ ಕಟ್ ಮಾಡ್ಬೋದು. ಇಲ್ಲಾಂದರೆ ಹಾಗೆ ಆ ಜಿಗ್ಜ್ಯಾಗ್ ಒಳಗೆ ರನ್ನಿಂಗ್ ತೊಗೊಂಬಂದು ತಿರ್ಗಾನು ಇನ್ನೊಂದು ಮಾಡ್ಬೋದು. ತುಂಬ ಡಿಸ್ಟೆನ್ಸ್ ಕೊಟ್ಟರೆ ಜಿಗ್ಜ್ಯಾಗ್ ಒಳಗೆ ಬರಬೇಡಿ, ಅದು ಸುಕ್ಕು ಬಂದುಬಿಡುತ್ತೆ ಸೀರೆ. ಸೊ ಈ ಥರ ಹೊಲ್ಕೊಳ್ಳಿ. ಇದು ಒಂದು ಡಿಸೈನ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ನಾನು ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಅದು ಕ್ರೋಶಾಲೆ ಹೇಗೆ ಹೊಲಿಯೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ನಾನು ಮುಗಿಸ್ತೀನಿ ಇದನ್ನು. ಈಸಿ ಇದೆ, ಬೇಗನೂ ಮುಗಿಯುತ್ತೆ. ಸೊ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ಗೆ ಇವತ್ತೇ ನೀವು ಇನ್ನೂ ನೋಡ್ತಾ ಇದ್ದೀರಾ ಇವತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ. ಸೊ ನೀವು ಟ್ರೈ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಸೊ ನೆಕ್ಸ್ಟ್ ಇನ್ನೊಂದು ಡಿಸೈನು ಕಾಯ್ತಾಯಿರಿ, ನಾನು ಅದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.